ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ಮಕ್ಕಳೇ, NMS ಮ್ಯಾಥಮೆಟಿಕ್ಸಲ್ಲಿ ಕ್ವಾಡ್ರಿಲ್ಯಾಟ್ರಲ್ಸ್ ಈಗಾಗಲೇ 2 ಪಾರ್ಟ್ಗಳನ್ನು ನೋಡಿದ್ದೀರಿ ನೀವು. ಸೊ 3ನೇ ಪಾರ್ಟ್ನ ಅಧ್ಯಯನ ಮಾಡಲಿಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಸೊ ಕಳೆದ ಭಾಗದಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್ ಆ್ಯಂಡ್ ದೇರ್ ಪ್ರಾಪರ್ಟೀಸ್, ಚತುರ್ಭುಜಗಳ ವಿವಿಧ ವಿಧಗಳು ಮತ್ತು ಅವುಗಳ ಗುಣಲಕ್ಷಣಗಳನ್ನು ಮೊದಲನೇ ಪಾರ್ಟಲ್ಲಿ ನಾವು ಅಧ್ಯಯನ ಮಾಡಿದ್ವಿ. ಹಾಗೆ 2ನೇ ಪಾರ್ಟಲ್ಲಿ ಮಿಡ್ ಪಾಯಿಂಟ್ ಥಿಯರಮ್ ಆ್ಯಂಡ್ ಇಟ್ಸ್ ಕಾನ್ವರ್ಸ್, ಮಧ್ಯಬಿಂದು ಪ್ರಮೇಯ ಮತ್ತು ಅದರ ವಿಲೋಮ ಹೇಳಿಕೆಗಳನ್ನು ಅಧ್ಯಯನ ಮಾಡಿದ್ವಿ. ಹಾಗೆಯೇ ಇನ್ನೊಂದು ಈಕ್ವಲ್ ಇಂಟರ್ಸೆಪ್ಟ್ಸ್ ಥಿಯರಮ್, ಸಮ ಅಂತಃಖಂಡಗಳ ಪ್ರಮೇಯ, ಇದರ ಹೇಳಿಕೆಯನ್ನು ನಾವು ಅಧ್ಯಯನ ಮಾಡಿದ್ವಿ. ಸೊ ಇವತ್ತಿನ ಭಾಗವನ್ನು ನೋಡೋಣ. ಮಕ್ಕಳೇ, ತ್ರಿಭುಜದ ವಿಸ್ತೀರ್ಣವನ್ನು ನೀವು ಬಹಳ ಹಿಂದಿನ ಕ್ಲಾಸ್ಗಳಲ್ಲೇ ತಿಳ್ಕೊಂಬಂದಿರ್ತೀರಿ. ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ ಆಗುತ್ತೆ ಅಂಥೇಳಿ. ಯಾಕೆ ಅದರ ಅರ್ಧ ಇಂಟು ಪಾದ ಇಂಟು ಅರ್ಧ BH ಅಂತ ಬರಿತೀವಿ. B ಅನ್ನೋದು ತ್ರಿಭುಜದ ಪಾದ ಆಗಿದ್ದು, H ಅನ್ನೋದು ತ್ರಿಭುಜದ ಎತ್ತರ ಆಗಿದ್ದರೆ, ಸೊ ಅದರ ವಿಸ್ತೀರ್ಣವನ್ನು ನಾವು ಅರ್ಧ BH ಚತುರಮಾನಗಳು ಅನ್ನೋದಾಗಿ ಬರಿತೀವಿ. ಈ ಸೂತ್ರ ಹೇಗೆ ಬರುತ್ತೆ ಅನ್ನೋದನ್ನು ಕೂಡ ನೀವು ತಿಳ್ಕೊಂಡಿರ್ತೀರಿ. ಸೊ ಒಂದು ತ್ರಿಭುಜವನ್ನು ನಾನು ಈ ಚಿತ್ರದಲ್ಲಿರೋ ಥರ ಭಾಗಗಳನ್ನು ಮಾಡಿ ಜೋಡಿಸಿದರೆ ಒಂದು ಆಯತ ಸಿಗುತ್ತೆ ನಮಗೆ. ಸೊ ಆಯತದ ವಿಸ್ತೀರ್ಣ A ಇಂಟು B, A ಮತ್ತು Bಗಳು ಪಾರ್ಶ್ವಬಾಹುಗಳಾಗಿದ್ದರೆ A ಮತ್ತು B ಆಗಿರುತ್ತೆ. ಇಲ್ಲಿ ಆಯತದ ಉದ್ದ B ಇದೆ, ಎತ್ತರ ಹೆಚ್ಚಿದೆ ಅಥವಾ ಅಗಲ ಹೆಚ್ಚಿದೆ. ಸೊ ಆದ್ದರಿಂದ ಈ ಆಯತದ ವಿಸ್ತೀರ್ಣ BH ಆಗುತ್ತೆ. ಸೊ ಚಿತ್ರದಲ್ಲಿರುವಂಥ ABEF ಅನ್ನುವ ಆಯತ ಇದೆಯಲ್ಲ, ಈ ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ BH ಆಗಿರುತ್ತೆ. ಸೊ ಈ ಕತ್ತರಿಸಿರುವಂಥ ಭಾಗವನ್ನು, ಇದರಲ್ಲಿ ಒಂದು ತ್ರಿಭುಜವನ್ನು ನಾನು ಕಟ್ ಮಾಡಿಕೊಂಡು ಉಳಿದಿರುವಂಥ ಭಾಗವನ್ನು ಪ್ರತ್ಯೇಕವಾಗಿ ಜೋಡಿಸಿದರೆ, ಸೊ ಅದು ಇಲ್ಲಿರುವ ತ್ರಿಭುಜ ಎಷ್ಟು ದೊಡ್ಡ ಇದೆಯೋ ಅಷ್ಟೇ ದೊಡ್ಡದು ಇನ್ನೊಂದು ತ್ರಿಭುಜ ಆಗಿರುತ್ತೆ. ಸೊ ಆದ್ದರಿಂದ ಇಲ್ಲಿರುವಂಥ 2 ತ್ರಿಭುಜಗಳ ಒಟ್ಟು ವಿಸ್ತೀರ್ಣ BH, ಒಂದು ಆಯತದ ವಿಸ್ತೀರ್ಣ. ಆದ್ದರಿಂದ ಒಂದು ತ್ರಿಭುಜದ ವಿಸ್ತೀರ್ಣ ಅದರ ಅರ್ಧದಷ್ಟು, BHನ ಅರ್ಧದಷ್ಟು ಅಂತ ಹೇಳಿದರೆ ಅರ್ಧ BH ಆಗುತ್ತೆ. ಸೊ ಇದನ್ನು ನೀವಾಗಲೇ ತಿಳ್ಕೊಂಡಿರ್ತೀರಿ. ಸಮಾಂತರ ಚತುರ್ಭುಜದ ಕರ್ಣ, ಸೊ ಇದರಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸ್ತವೆ ಅನ್ನೋದನ್ನೆಲ್ಲ ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನು ತಿಳ್ಕೊಳ್ಬೇಕಾದ್ರೆ ತಿಳ್ಕೊಂಡಿದ್ದು. ಹಾಗೆ ಇನ್ನೂ ಹೆಚ್ಚಿನ ಗುಣಗಳನ್ನು ನಾವು ಅಭ್ಯಾಸ ಮಾಡಬೇಕು ಅಂತ ಹೇಳಿದರೆ, ಸಮಾಂತರ ಚತುರ್ಭುಜದ ಯಾವುದೇ ಒಂದು ಕರ್ಣವು ಸಮಾಂತರ ಚತುರ್ಭುಜವನ್ನು 2 ಸಮಭಾಗಗಳನ್ನಾಗಿ ವಿಭಾಗಿಸುತ್ತೆ. ಸೊ ಆ ಕರ್ಣವು ಸಮಾಂತರ ಚತುರ್ಭುಜವನ್ನು 2 ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತೆ. 2 ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತೆ ಅಂತ ಹೇಳಿದರೆ, ಇಲ್ಲಿರುವಂತಹ ತ್ರಿಭುಜ ABD ಮತ್ತು ತ್ರಿಭುಜ BDC, ಆ 2 ತ್ರಿಭುಜಗಳು ಎಲ್ಲ ರೀತಿಯಲ್ಲೂ ಸಮನಾಗಿರುತ್ತೆ. ಸುತ್ತಳತೆ ಇರ್ಬೋದು, ವಿಸ್ತೀರ್ಣ ಇರ್ಬೋದು, ಆಕಾರ ಇರ್ಬೋದು. ಸೊ ಎಲ್ಲ ರೀತಿಯಲ್ಲೂ ಸಮನಾಗಿದ್ದಾಗ ಅದನ್ನು ಸರ್ವಸಮ ತ್ರಿಭುಜಗಳು ಅಂತ ಕರಿತೀವಿ. ಸೊ 2 ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿರುತ್ತೆ. ಹಾಗೇನೇ ನಾನು ಇನ್ನೊಂದು ಕರ್ಣವನ್ನು ಹೇಳಿದಾಗ ಆ 2 ಕರ್ಣಗಳು ಪರಸ್ಪರ ಛೇದಿಸ್ತವೆ. ಹಾಗೆ ಈಗ ಒಟ್ಟು 4 ತ್ರಿಭುಜಗಳಾಗಿದ್ದಾವೆ. ಈ 4 ತ್ರಿಭುಜಗಳಲ್ಲಿ ಪರಸ್ಪರ ಅಭಿಮುಖವಾಗಿರುವಂಥ ತ್ರಿಭುಜಗಳು ಸರ್ವಸಮ ಆಗಿರ್ತವೆ. A diagonal divides the parallelogram into 2 congruent triangles. Since they are congruent, areas of those 2 triangles are equal. The diagonals of a parallelogram bisect each other ಹಿಂದೆ ಕಲ್ತಿದ್ದೀರಿ ನೀವು. ಪ್ಯಾರಲೋಗ್ರಾಮ್ಸ್ ಆ್ಯಂಡ್ ಟ್ರಯಾಂಗಲ್ಸ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್. ಸೊ ಇವೆರಡು ಸಮಾಂತರ ರೇಖೆಗಳು, ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವಂಥ ತ್ರಿಭುಜ ಮತ್ತು ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು, ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವಂಥ ಒಂದೇ ಪಾದದ ಮೇಲಿರುವ ಸಮಾಂತರ ಚತುರ್ಭುಜಗಳು. ಆ್ಯಂಡ್ ಟ್ರಯಾಂಗಲ್ಸ್ ಬಗ್ಗೆ ಆಮೇಲೆ ನೋಡೋಣ. ಪ್ಯಾರಲೋಗ್ರಾಮ್ಸ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್. ಸೊ ಇಲ್ಲಿ ಒಂದು ಹಸಿರು ಬಣ್ಣದಲ್ಲಿ ಒಂದು ಹೆಸರು ಕೊಡ್ತೇನೆ, ABCD ಸಮಾಂತರ ಚತುರ್ಭುಜ ಇದೆ. ABEF ಇನ್ನೊಂದು ಸಮಾಂತರ ಚತುರ್ಭುಜ ಇದ್ದಾವೆ. ಆ 2 ಸಮಾಂತರ ಚತುರ್ಭುಜಗಳು ಒಂದೇ ಪಾದದ ಮೇಲೆ ನಿಂತಿದೆ. ಸೊ 2 ಕೂಡ ABಯ ಮೇಲೆ ನಿಂತಿದೆ, AB ಪಾದ ಆಗಿದೆ. ಸೊ ನಾನು ABಯನ್ನು B ಅಂತ ತಿಳ್ಕೊಂಡ್ರೆ, ಸೊ ಅವುಗಳ ನಡುವಿನ ಎತ್ತರ 2 ಕೂಡ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರೋದ್ರಿಂದ ಎತ್ತರ 2ಕ್ಕೂ ಸಮನಾಗಿದೆ. ಸೊ 2 ಸಮಾಂತರ ರೇಖೆಗಳ ನಡುವೆ ಇರುವಂಥ ದೂರವನ್ನು ನಾನು
ಹೆಚ್ ಅಂತ ಗುರುತು ಮಾಡಿದರೆ, ಸೊ ನಿಮಗೆ ಗೊತ್ತಿರುತ್ತೆ ಎ ಬಿ ಸಿ ಡಿಯ ವಿಸ್ತೀರ್ಣ ಬೇಕು ಅಂತ ಹೇಳಿದ್ರು ನಾವು ಬಿ ಹೆಚ್ ಅಂತ ಬರಿತೀವಿ. ಹಾಗೆಯೇ ಎ ಬಿ ಇ ಎಫ್ನ ವಿಸ್ತೀರ್ಣ ಬೇಕು ಅಂತ ಹೇಳಿದ್ರು ಅದು ಕೂಡ ಬಿ ಹೆಚ್ ಆಗುತ್ತೆ. ಅಂದರೆ ಅವೆರಡೂ ಸಮಾಂತರ ಚತುರ್ಭುಜಗಳು ಒಂದೇ ವಿಸ್ತೀರ್ಣವನ್ನು ಹೊಂದಿರ್ತವೆ. ಇದನ್ನು ಇನ್ನೊಂದು ರೀತಿಯಲ್ಲೂ ಸಾಧಿಸಬಹುದು. ಸೊ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮಾಂತರ ಆಗಿರ್ತವೆ. ಸೊ ಇದರಲ್ಲಿ ಎ ಡಿ ಮತ್ತು ಬಿ ಸಿ ಸಮಾಂತರವಾಗಿರುವಂಥ ರೇಖೆಗಳು, ಹಾಗೆಯೇ ಎ ಎಫ್ ಮತ್ತು ಬಿ ಇ ಇವು ಕೂಡ ಸಮಾಂತರವಾಗಿರುವಂಥ ರೇಖೆಗಳು. ಆದ್ದರಿಂದ ಈ ಚಿತ್ರದಲ್ಲಿ ಕೋನ ಡಿ ಮತ್ತು ಕೋನ ಸಿ, ಕೋನ ಎ ಡಿ ಎಫ್ ಮತ್ತು ಕೋನ ಬಿ ಸಿ ಇ ಗಮನಿಸಿದರೆ ನಿಮ್ಗೆ ಗೊತ್ತಾಗುತ್ತೆ ಎಫ್ ರೂಪದ ಕೋನಗಳು ಅನುರೂಪ ಕೋನಗಳು. ಸೊ ಎರಡು ಸಮಾಂತರ ರೇಖೆಗಳಿದ್ದಾಗ ಅನುರೂಪ ಕೋನಗಳು ಸಮನಾಗಿರುತ್ತೆ. ಆದ್ದರಿಂದ ಈ ಚಿತ್ರದಲ್ಲಿ ಕೋನ ಡಿ ಇಸ್ ಈಕ್ವಲ್ ಟು ಕೋನ ಸಿ ಆಗಿರುತ್ತೆ. ಸೊ ನಾನು ಎರಡು ತ್ರಿಭುಜಗಳನ್ನು ತಗೊಳ್ತೀನಿ. ಮೊದಲು ತ್ರಿಭುಜ ಡಿ ಎ ಎಫ್, ತ್ರಿಭುಜ ಡಿ ಎ ಎಫ್ ಮತ್ತು ತ್ರಿಭುಜ ಬಿ ಸಿ ಇ ತಗೊಂಡಾಗ, ಬಿ ಸಿ ಇ ಈ ಎರಡು ತ್ರಿಭುಜಗಳನ್ನು ತಗೊಂಡಾಗ ಕೋನ ಡಿ ಮತ್ತು ಕೋನ ಸಿ ಸಮನಾಗಿರುತ್ತೆ. ಸೊ ಅದೇ ಥರದಲ್ಲಿ ಇಲ್ಲಿರುವಂಥ ಕೋನ ಎಫ್ ಮತ್ತು ಕೋನ ಇ ಸಮನಾಗಿರುತ್ತೆ. ಮೊದಲನೇ ತ್ರಿಭುಜದಲ್ಲಿರುವಂಥ ಎಫ್ ಕೋನಕ್ಕೆ ಎರಡನೇ ತ್ರಿಭುಜದಲ್ಲಿ ಸಿ ಕೋನ ಸಮನಾಗಿರುತ್ತೆ. ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ. ಸೊ ಅದರಿಂದ ಇದರ ಚಿತ್ರದಲ್ಲಿ ಎ ಡಿ ಎಷ್ಟು ಅಳತೆಯನ್ನು ಹೊಂದಿರುತ್ತೋ ಬಿ ಸಿ ಅಷ್ಟೇ ಅಳತೆಯನ್ನು ಹೊಂದಿರುತ್ತೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು. ಸೊ ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಆಗುತ್ತೆ. ಒಂದು ತ್ರಿಭುಜದ ಎರಡು ಕೋನ ಇನ್ನೊಂದು ತ್ರಿಭುಜದಲ್ಲಿ ಎರಡು ಕೋನಗಳಿಗೆ ಸಮನಾಗಿದ್ದಾಗ ಸೊ ನೋ ಡೌಟ್ ಮೂರನೇ ಕೋನ ಕೂಡ ಸಮ ಇದ್ದೇ ಇರುತ್ತೆ. ಈ ಚಿತ್ರದಲ್ಲಿ ಮೊದಲನೇ ತ್ರಿಭುಜದಲ್ಲಿರುವಂಥ ಎ ಕೋನಕ್ಕೆ ಎರಡನೇ ತ್ರಿಭುಜದಲ್ಲಿರುವಂಥ ಬಿ ಕೋನ ಸಮನಾಗಿರುತ್ತೆ. ಸೊ ನಾವು ಈ ಚಿತ್ರದಲ್ಲಿ ಯಾವುದಾದ್ರೂ ಎರಡು ಕೋನಗಳು ಇನ್ನೊಂದು ತ್ರಿಭುಜದ ಎರಡು ಕೋನಗಳು ಸಮನಾಗಿದೆ, ಅವುಗಳ ನಡುವೆ ಇರುವಂಥ ಬಾಹುಗಳು ಪರಸ್ಪರ ಸಮನಾಗಿದೆ. ಆದ್ದರಿಂದ ಈ ಎರಡು ತ್ರಿಭುಜಗಳು ಸಮನಾಗಿರುವಂಥ ವಿಸ್ತೀರ್ಣವನ್ನು ಹೊಂದಿದೆ. ಸೊ ಈ ಚಿತ್ರದಲ್ಲಿ ಈ ಎರಡು ತ್ರಿಭುಜಗಳು ಸರ್ವಸಮ ಆಗಿದೆ. ಎ ಎಸ್ ಎ ಸಿದ್ಧಾಂತವನ್ನು ಬೇಕಾದ್ರೆ ನಾವು ಹೇಳ್ಬೋದು, ಅಥವಾ ಎಸ್ ಎ ಎಸ್ ಸಿದ್ಧಾಂತ ಬೇಕಾದ್ರೆ ಹೇಳ್ಬೋದು. ಯಾಕೆಂದರೆ ಎ ಎಫ್ ಇಸ್ ಈಕ್ವಲ್ ಟು ಬಿ ಇ ಆಗಿರೋದ್ರಿಂದ ಎಸ್ ಎ ಎಸ್ ಸಿದ್ಧಾಂತ ಬಾಕೋಬ ಸಿದ್ಧಾಂತವನ್ನು ಉಪಯೋಗಿಸಬೇಕಾದ್ರೆ ಹೇಳ್ಬೋದು. ಸೊ ಈ ಎರಡು ತ್ರಿಭುಜಗಳು ವಿಸ್ತೀರ್ಣ ಒಂದೇ ಆಗಿದೆ. ಈಗ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯ ವಿಸ್ತೀರ್ಣ ಬೇಕು ಅಂತ ಹೇಳಿದರೆ ನಮಗೆ ತ್ರಿಭುಜ ಡಿ ಎಫ್ ಎಯ ವಿಸ್ತೀರ್ಣ ಮತ್ತು ಇಲ್ಲಿರುವಂಥ ತ್ರಾಪಿಜ್ಯದ ವಿಸ್ತೀರ್ಣವನ್ನು ಕೂಡಿಸಿದ್ರೆ ಬರುತ್ತೆ ನಮಗೆ ಎ ಬಿ ಸಿ ಎಫ್. ಸೊ ಎ ಬಿ ಸಿ ಎಫ್ ತ್ರಾಪಿಜ್ಯದ ವಿಸ್ತೀರ್ಣ ಇವೆರಡನ್ನು ಕೂಡಿಸಿದಾಗ ನಮಗೆ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯ ವಿಸ್ತೀರ್ಣ ಸಿಗುತ್ತೆ. ಹಾಗೆಯೇ ಎರಡನೇ ತ್ರಿಭುಜ ಸಿ ಬಿ ಇ, ತ್ರಿಭುಜ ಸಿ ಬಿ ಇ ಇದರ ವಿಸ್ತೀರ್ಣಕ್ಕೆ ಸೇಮ್ ಇದೆ ತ್ರಾಪಿಜ್ಯ ಎ ಬಿ ಸಿ ಎಫ್. ಸೊ ಇದನ್ನು ಕೂಡಿಸಿದಾಗ ನನಗೆ ಸಮಾಂತರ ಚತುರ್ಭುಜ ಎ ಬಿ ಇ ಎಫ್ನ ವಿಸ್ತೀರ್ಣ ಸಿಗುತ್ತೆ. ಇಲ್ಲಿರುವಂಥ ಎರಡು ತ್ರಿಭುಜಗಳು ಸಮನಾಗಿರುವಂಥ ವಿಸ್ತೀರ್ಣ ಹೊಂದಿದ್ದಾವೆ. ಈ ತ್ರಿಭುಜಕ್ಕೆ ಈ ಮಧ್ಯದಲ್ಲಿರುವಂಥ ತ್ರಾಪಿಜ್ಯವನ್ನು ಕೂಡಿಸಿದರೆ ಒಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಸಿಗುತ್ತೆ. ಈ ಕಡೆ ಇರುವಂಥ ತ್ರಿಭುಜಕ್ಕೆ ಇಲ್ಲಿರೋ ತ್ರಾಪಿಜ್ಯದ ವಿಸ್ತೀರ್ಣವನ್ನು ಕೂಡಿಸಿದಾಗ ಇನ್ನೊಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಸಿಗುತ್ತೆ. ಸೊ ಸಮನಾಗಿರುವಂಥ ಅಂಶಗಳಿಗೆ ಒಂದೇ ಅಂಶವನ್ನು ಕೂಡಿದಾಗ ಬರುವಂತಹ ಮೊತ್ತಗಳು ಸಮನಾಗಿರ್ತವೆ. ಸೊ ಆದ್ದರಿಂದ ಇಲ್ಲಿರುವಂತಹ ಎ ಬಿ ಇ ಎಫ್ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಹಾಗೂ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಎರಡೂ ಸಮನಾಗಿರುತ್ತೆ. ದ ಪ್ಯಾರಲೋಗ್ರಾಮ್ ಸ್ಟ್ಯಾಂಡಿಂಗ್ ಆನ್ ದ ಸೇಮ್ ಬೇಸ್ ಆ್ಯಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್ ಆರ್ ಈಕ್ವಲ್ ಇನ್ ಏರಿಯಾ. ಇಲ್ಲಿ ಒಂದೇ ಪಾದದ ಮೇಲಿದ್ದಾವೆ. ಸೊ ಒಂದು ವೇಳೆ ಈ ಸಮಾಂತರ ಚತುರ್ಭುಜವನ್ನು ನಾನು ಸಮಾಂತರ ರೇಖೆಗಳನ್ನು ನಾನು ಇನ್ನೂ ವೃದ್ಧಿಸ್ತೀನಿ. ಎ ಬಿ ಎಷ್ಟು ಪಾದ ಇದೆಯೋ ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದ ನಾನು ಇನ್ನೊಂದು ಕಡೆಯಲ್ಲೆಲ್ಲರೂ ತಗೊಳ್ತೀನಿ ಪಿ ಕ್ಯೂ. ಈಗ ಒಂದು ವೇಳೆ ಎ ಬಿ ಮತ್ತು ಪಿ ಕ್ಯೂಗಳು ಸಮನಾಗಿದ್ದರೆ ಅದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಸಮಾಂತರ ಚತುರ್ಭುಜ ಪಿ ಕ್ಯೂ ಆರ್ ಎಸ್ ಇದೆ ಅಂತ ಭಾವಿಸ್ಕೊಂಡ್ರೆ ಪಿ ಕ್ಯೂ ಆರ್ ಎಸ್ನ ವಿಸ್ತೀರ್ಣ ಎ ಬಿ ಸಿ ಡಿಯ ವಿಸ್ತೀರ್ಣ
ಹಾಗೂ ಎ ಬಿ ಇ ಎಫ್ನ ವಿಸ್ತೀರ್ಣ ಇವು ಮೂರೂ ಕೂಡ ಸಮನಾಗಿರುತ್ತೆ. ಸೊ ಚಿತ್ರದಲ್ಲಿ ಪಿ ಕ್ಯೂ ಮತ್ತು ಎ ಬಿಗಳು ಸಮನಾಗಿದ್ದರೆ ಹಾಗೂ ಇವೆರಡು ಸಮಾಂತರ ರೇಖೆಗಳಾಗಿದ್ದರೆ ಸಮಾಂತರ ಚತುರ್ಭುಜ ಪಿ ಕ್ಯೂ ಆರ್ ಎಸ್ನ ವಿಸ್ತೀರ್ಣ, ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯ ವಿಸ್ತೀರ್ಣ ಹಾಗೂ ಸಮಾಂತರ ಚತುರ್ಭುಜ ಎ ಬಿ ಇ ಎಫ್ನ ವಿಸ್ತೀರ್ಣ ಇವೆಲ್ಲವೂ ಕೂಡ ಸಮನಾಗಿರುತ್ತೆ. ಸೊ ಆ ಹೇಳಿಕೆಯ ಸಾಧನೆಯನ್ನು ಇಲ್ಲಿ ಮಾಡಿದೆ, ದ ಪ್ರೂಫ್ ಆಫ್ ದಟ್ ಸ್ಟೇಟ್ಮೆಂಟ್. ಸೊ ನಾನು ಪೂರ್ಣ ಹೆಸರು ಬರೆಯೋದಕ್ಕಿಂತ ಸುಲಭ ಆಗಲಿ ಅನ್ನೋದಕ್ಕೋಸ್ಕರ ಕೋನಗಳಿಗೆ ಹೆಸರನ್ನು ಕೊಟ್ಕೊಂಡಿದ್ದೀನಿ. ಇದು 1ನೇ ಕೋನ, ಇದು 4ನೇ ಕೋನ, ಅನುರೂಪ ಕೋನಗಳು ಸಮನಾಗಿರ್ತವೆ. ಹಾಗೆ 2ನೇ ಕೋನ ಮತ್ತು 5ನೇ ಕೋನ ಅದು ಕೂಡ ಅನುರೂಪ ಕೋನಗಳು ಸಮನಾಗಿರ್ತವೆ. ಬೇಕಿದ್ದರೆ ನಾನು 3ನೇ ಕೋನ = 6ನೇ ಕೋನ ಅಂತಲೂ ಕೂಡ ಬರ್ಕೊಳ್ಬೋದು. ಯಾಕೆ ಅಂತ ಹೇಳಿದ್ರೆ ತ್ರಿಭುಜದ ಉಳಿದ ಕೋನಗಳದು, ಒಂದು ತ್ರಿಭುಜದಲ್ಲಿ 2 ಕೋನಗಳು ಇನ್ನೊಂದು ತ್ರಿಭುಜದ 2 ಕೋನಗಳಿಗೆ ಸಮನಾಗಿದ್ದಾಗ ಉಳಿದ ಕೋನಗಳು ಸಮ ಇರಲೇಬೇಕಾಗುತ್ತೆ. ಸೊ ಇದನ್ನು ಉಪಯೋಗಿಸ್ಕೊಂಡು ನಾನು ತ್ರಿಭುಜ ಎ ಎಫ್ ಡಿ ಮತ್ತು ತ್ರಿಭುಜ ಬಿ ಇ ಸಿಗಳು ಸರ್ವಸಮ ಆಗಿದೆ ಅಂತ ಸಾಧಿಸ್ಬೋದು. ಇಲ್ಲಿರುವಂಥ ತ್ರಿಭುಜದ ವಿಸ್ತೀರ್ಣಕ್ಕೆ ತ್ರಾಪಿಜ್ಯದ ವಿಸ್ತೀರ್ಣ ಕೂಡಿಸಿದಾಗ ಒಂದು ಸಮಾಂತರ ಚತುರ್ಭುಜ ಸಿಗುತ್ತೆ. ತ್ರಿಭುಜ ಬಿ ಇ ಸಿಗೆ ತ್ರಾಪಿಜ್ಯದ ವಿಸ್ತೀರ್ಣವನ್ನು ಕೂಡಿಸಿದಾಗ ಇನ್ನೊಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಸಿಗುತ್ತೆ ನಮಗೆ. ಸೊ ಸಮನಾದ ಅಂಶಗಳಿಗೆ ಒಂದೇ ಅಂಶವನ್ನು ಕೂಡಿದಾಗ ಬರುವಂಥ ಭಾಗಗಳು ಸಮನಾಗೋದ್ರಿಂದ ಚಿತ್ರದಲ್ಲಿರುವಂಥ ಎ ಬಿ ಇ ಎಫ್ ಸಮಾಂತರ ಚತುರ್ಭುಜ ಮತ್ತು ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣಗಳು ಸಮನಾಗಿರುತ್ತೆ. ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಎ ಬಿ ಸಿ ಡಿ ಈಸ್ ಈಕ್ವಲ್ ಟು ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಎ ಬಿ ಇ ಎಫ್. ಸೊ ಪ್ಯಾರಲೋಗ್ರಾಮ್ ಅಂತ ವರ್ಡಲ್ಲಿ ಬರೆಯೋ ಬದಲಿಗೆ ಪದಗಳನ್ನು ಬರೆಯೋ ಬದಲಿಗೆ ಈ ಚಿಹ್ನೆಯನ್ನು ಹಾಕಿ ಕೂಡ ನಾವು ಬರೆಯಬಹುದು. ಮಕ್ಕಳೇ ಈ ವಿಡಿಯೋನ ಇಲ್ಲಿ ಪಾಸ್ ಮಾಡಿಕೊಂಡು ಒಂದು ಸರ್ತಿ ಎಲ್ಲ ಸ್ಟೆಪ್ಸನ್ನು ಗಮನಿಸಿ ನಿಧಾನವಾಗಿ, ಆಮೇಲೆ ವಿಡಿಯೋವನ್ನು ಕ್ಲೋಸ್ ಮಾಡಿಕೊಂಡು ಇನ್ನೊಂದು ಸರ್ತಿ ಬರೆದು ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಚೆನ್ನಾಗಿ ಕಲ್ತ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಟ್ರಯಾಂಗಲ್ಸ್ ಆನ್ ದ ಸೇಮ್ ಬೇಸ್ ಆರ್ ಈಕ್ವಲ್ ಬೇಸ್ ಆ್ಯಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್ ಆರ್ ಈಕ್ವಲ್ ಇನ್ ಏರಿಯಾ. ಒಂದೇ ಅಥವಾ ಸಮನಾದ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವಂಥ ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿರುತ್ತೆ. ಸೊ ಹಿಂದಿನ ಹೇಳಿಕೆಯಲ್ಲಿ 2 ಸಮಾಂತರ ಚತುರ್ಭುಜಗಳು ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇದ್ದಾಗ ಅವುಗಳ ವಿಸ್ತೀರ್ಣ ಸಮನಾಗುತ್ತೆ ಅಂತ ಹೇಳ್ತಲ್ಲ, ಅದೇ ಥರದಲ್ಲೀಗ ಸಮಾಂತರ ಚತುರ್ಭುಜಗಳ ಬದಲಿಗೆ ತ್ರಿಭುಜ ತಗೊಂಡಿದ್ದೀವಿ. ಸೊ ಇಲ್ಲಿರುವಂಥ 2 ತ್ರಿಭುಜಗಳು, ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಬಿ ಸಿ, ಆ 2 ತ್ರಿಭುಜಗಳು ಒಂದೇ ಪಾದದ ಮೇಲೆ, ಎ ಬಿ ಪಾದದ ಮೇಲೆ ನಿಂತಿದೆ. 2 ತ್ರಿಭುಜಗಳು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇದ್ದಾವೆ. ಸೊ ಆದ್ದರಿಂದ 2 ತ್ರಿಭುಜಗಳ ವಿಸ್ತೀರ್ಣ ಸಮನಾಗಿರುತ್ತೆ, ಅರ್ಧ ಬಿ ಹೆಚ್ಚಾಗಿರುತ್ತೆ. ಈ ಸಮಾಂತರ ರೇಖೆಗಳ ನಡುವಿನ ಅಂತರವನ್ನು ನಾನು ಹೆಚ್ಚಂತ ಬರ್ಕೊಂಡ್ರೆ, ಎ ಬಿ ಅಳತೆಯನ್ನು ಬಿ ಅಂತ ಬರ್ಕೊಂಡ್ರೆ, ಸೊ ಆ 2 ತ್ರಿಭುಜಗಳ ವಿಸ್ತೀರ್ಣ ಅರ್ಧ ಬಿ ಹೆಚ್ಚಾಗುತ್ತೆ. ಆದ್ದರಿಂದ ಆ 2 ತ್ರಿಭುಜಗಳು ಸಮನಾದ ವಿಸ್ತೀರ್ಣವನ್ನು ಹೊಂದಿರುತ್ತೆ. ಹಾಗೆಯೇ ನಾನು ಇನ್ನೊಂದು ಪಾದ ಪಿ ಕ್ಯೂ ಅಂತ ತಗೊಂಡು ಎ ಬಿ ಮತ್ತು ಪಿ ಕ್ಯೂಗಳು ಸಮನಾಗಿದ್ದರೆ, ಮೊದಲು ಕೊಟ್ಟಿದ್ರು ಅದೇ ಜೊತೆ ಸಮಾಂತರ ರೇಖೆಗಳ ನಡುವೆ ನಾನು ಪಿ ಕ್ಯೂ ಒಂದು ಬಿಂದುವನ್ನು ಇಟ್ಕೊಂಡು ಆರ್ ಅಂತ ತಿಳ್ಕೊಳ್ತೇನೆ. ಸೊ ಈ ಚಿತ್ರದಲ್ಲೀಗ ತ್ರಿಭುಜ ಪಿ ಕ್ಯೂ ಆರ್, ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಬಿ ಸಿ ಈ 3 ತ್ರಿಭುಜಗಳು ಒಂದೇ ವಿಸ್ತೀರ್ಣವನ್ನು ಹೊಂದಿರುತ್ತವೆ. ಸೊ ಅವುಗಳೆಲ್ಲವುಗಳ ವಿಸ್ತೀರ್ಣ ಅರ್ಧ ಬಿ ಎಚ್ ಆಗಿರುತ್ತೆ. ಯಾವಾಗಂದರೆ ಎ ಬಿ ಮತ್ತು ಪಿ ಕ್ಯೂಗಳು ಸಮನಾಗಿದ್ದರೆ. ಸೊ ಪಾದ 2ಕ್ಕೂ ಬಿ ಆಗುತ್ತೆ. ಎತ್ತರ ಇಲ್ಲಿರುವಂಥ 3 ತ್ರಿಭುಜಗಳಿಗೆ ಹೆಚ್ಚಾಗಿರುತ್ತೆ. ಆದ್ದರಿಂದ 3 ತ್ರಿಭುಜಗಳ ವಿಸ್ತೀರ್ಣ ಅರ್ಧ ಬಿ ಎಚ್ ಆಗಿರುತ್ತೆ. ಟ್ರಯಾಂಗಲ್ಸ್ ಆನ್ ದ ಸೇಮ್ ಬೇಸ್ ಆರ್ ಈಕ್ವಲ್ ಬೇಸ್ ಹ್ಯಾವಿಂಗ್ ಈಕ್ವಲ್ ಏರಿಯಾಸ್ ಹ್ಯಾವ್ ದೇರ್ ಕರಸ್ಪಾಂಡಿಂಗ್ ಆಲ್ಟಿಟ್ಯೂಡ್ಸ್ ಈಕ್ವಲ್. ಒಂದೇ ಅಥವಾ ಸಮನಾದ ಪಾದಗಳನ್ನು ಹೊಂದಿರುವಂಥ 2 ತ್ರಿಭುಜಗಳು ಒಂದೇ ವಿಸ್ತೀರ್ಣವನ್ನು ಹೊಂದಿದ್ದರೆ ಅವುಗಳ ಎತ್ತರಗಳು ಸಮನಾಗಿರ್ತವೆ. ಸೊ ನಾನು ಎತ್ತರಗಳ ಮೊದಲಿಗೆ ಒಂದರ ಎತ್ತರವನ್ನು H1, ಇನ್ನೊಂದರ ಎತ್ತರವನ್ನು H2 ಅಥವಾ ಬೇಕಿದ್ರೆ ಇನ್ನೊಂದನ್ನು H3 ಅಂತ ತಿಳ್ಕೊಂಡ್ರೆ, ಸೊ ಒಂದು ತ್ರಿಭುಜದ ವಿಸ್ತೀರ್ಣ ಒಂದೇ ಪಾದ ಇರೋದ್ರಿಂದ ಪಾದವನ್ನು ನಾನು ಬಿ ಅಂತ ತಿಳ್ಕೊಂಡ್ರೆ, ಅಥವಾ ಸಮನಾದ ಪಾದ ಇರೋದ್ರಿಂದ ಪಾದಗಳನ್ನು ನಾನು ಬಿ ಅಂತ ತಿಳ್ಕೊಂಡಾಗ, ಸೊ ಒಂದು ತ್ರಿಭುಜದ ವಿಸ್ತೀರ್ಣ ಅರ್ಧ ಬಿ H3 ಆಗುತ್ತೆ. ಇನ್ನೊಂದು ತ್ರಿಭುಜದ ವಿಸ್ತೀರ್ಣ ಅರ್ಧ ಬಿ H1 ಆಗುತ್ತೆ. ಅರ್ಧ ಬಿ H1 ಇನ್ನೊಂದು ಅರ್ಧ ಬಿ H3 ಆಗುತ್ತೆ ಇದರಲ್ಲಿ. ಆದರೆ ಈ ವಿಸ್ತೀರ್ಣಗಳು ಸಮ ಅಂತ ಕೊಟ್ಟಾಗ ಸೊ ಅರ್ಧ ಕ್ಯಾನ್ಸಲ್ ಆಗುತ್ತೆ, ಬಿ ಕ್ಯಾನ್ಸಲ್ ಆಗುತ್ತೆ, H1 = H3 ಅನ್ನೋದು ನಮಗೆ ಸಿಗುತ್ತೆ.
H1 = H3 ಎತ್ತರಗಳು ಸಮನಾಗಿರುತ್ತೆ ಅನ್ನೋದು ನಮಗೆ ಸಿಗುತ್ತೆ. ಅದೇ ಥರದಲ್ಲಿ ಅರ್ಧ BH1 = ಅರ್ಧ BH2 ಅಂತ ಬರ್ಕೊಂಡಾಗ ಎರಡೂ ಕಡೆ ಅರ್ಧ ಕಾಮನ್ ಇದೆ, ಎರಡೂ ಕಡೆ B ಕಾಮನ್ ಇದೆ, ಆದ್ದರಿಂದ H1 = H2 ಆಗುತ್ತೆ. ಸೊ ಎರಡು ತ್ರಿಭುಜಗಳು ಸಮನಾಗಿರುವಂಥ ಪಾದ ಅಥವಾ ಒಂದೇ ಪಾದವನ್ನು ಹೊಂದಿದ್ದು ಅವುಗಳ ವಿಸ್ತೀರ್ಣಗಳು ಸಮನಾಗಿದ್ದರೆ ಅವುಗಳ ಅನುರೂಪ ಎತ್ತರಗಳು ಕೂಡ ಸಮನಾಗಿರುತ್ತೆ. ಸಮ್ ಸೊಲ್ಯೂಷನ್ಸ್, ಕೆಲವು ಲೆಕ್ಕಗಳಿಗೆ ಉತ್ತರಗಳನ್ನು ನೋಡೋಣ. ಸೊ ಇನ್ ದ ಫಿಗರ್ ABCD and ABEF are parallelograms. If area of ABCD is equal to 40 square centimeter, AB is equal to 8 centimeter, FC is equal to 3 centimeter, find area of parallelogram ABEF and area of triangle ADF. ಸೊ ಚಿತ್ರದಲ್ಲಿ ABCD ಮತ್ತು ABEFಗಳು ಸಮಾಂತರ ಚತುರ್ಭುಜಗಳು. ABCD ಯ ವಿಸ್ತೀರ್ಣ 40 ಚದರ ಸೆಂಟಿಮೀಟರ್, AB 8 ಸೆಂಟಿಮೀಟರ್, FC 3 ಸೆಂಟಿಮೀಟರ್ ಆದರೆ ಸಮಾಂತರ ಚತುರ್ಭುಜ ABEFನ ವಿಸ್ತೀರ್ಣ ಹಾಗೂ ತ್ರಿಭುಜ ADFನ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಸೊ ಕೊಟ್ಟಿರೋ ಲೆಕ್ಕವನ್ನು ನಿಧಾನವಾಗಿ ಮತ್ತೆ ಓದಿ ಲೆಕ್ಕವನ್ನು ಮೊದಲು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ABCD ಚಿತ್ರದಲ್ಲಿ ಇಲ್ಲಿದೆ ನೋಡಿ, ABCD ಇಲ್ಲಿದೆ. ಹಾಗೆಯೇ ABEF. ಸೊ ಎರಡು ಸಮಾಂತರ ಚತುರ್ಭುಜಗಳು. ಸೊ ಅದು ಒಂದೇ ಪಾದದ ಮೇಲಿದೆ. ಈಗ ನಮ್ಮ ಪಾದವನ್ನು AB ಅಂತ ತಿಳ್ಕೊಂಡಾಗ ಸೊ AB ಪಾದದ ಮೇಲೆ ಇದೆ, ಕೆಳಗಡೆ ಉಲ್ಟಾ ಇದೆ ಅದು. ಸೊ AB ಒಂದೇ ಪಾದದ ಮೇಲೆ ಎರಡು ಸಮಾಂತರ ಚತುರ್ಭುಜ ಇದೆ. ಆದ್ದರಿಂದ ಎರಡೂ ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಸಮನಾಗಿರುತ್ತೆ. ಸೊ ಅಭಿಮುಖ ಬಾಹುಗಳು ಸಮಾಂತರ ಆಗಿದ್ದಾವೆ, ಅಂದರೆ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇದ್ದಾವೆ, ಒಂದೇ ಪಾದದ ಮೇಲಿದ್ದಾವೆ. ಆದ್ದರಿಂದ ಅವೆರಡರ ವಿಸ್ತೀರ್ಣವನ್ನು ಸಮನಾಗಿರುತ್ತೆ. ಆದ್ದರಿಂದ ಇಲ್ಲಿ ಕೊಟ್ಟಿರೋಂಥ ಮೊದಲನೇ ಪ್ರಶ್ನೆಗೆ ಉತ್ತರ 40 ಚದರ ಸೆಂಟಿಮೀಟರೇ ಆಗುತ್ತೆ, 40 ಸ್ಕ್ವೇರ್ ಸೆಂಟಿಮೀಟರ್. ಸೊ ಎರಡನೇದು ADF ತ್ರಿಭುಜ, ADF. ಸೊ ಈ ತ್ರಿಭುಜದ ವಿಸ್ತೀರ್ಣವನ್ನು ನೀವು ಕಂಡುಹಿಡಿಯಬೇಕು. ಮಕ್ಕಳು ಇದರಲ್ಲಿ ನಮ್ಮ ಕಂಡುಹಿಡಲಿಕ್ಕೆ AB = 8 ಸೆಂಟಿಮೀಟರ್ ಕೊಟ್ಟಿದ್ದಾರೆ. AB 8 ಸೆಂಟಿಮೀಟರ್. ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು, ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಅಂದರೆ BH = 40 ಚದರ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇದರಲ್ಲಿ B ಅಂತ 8 ಅಂತ ಹೇಳೋದು ಪಾದ ಇದೆ. ಸೊ 8H = 40 ಆಗುತ್ತೆ. ಸೊ ಆದ್ದರಿಂದ ಈ ಸಮಾಂತರ ಚತುರ್ಭುಜದ ಎತ್ತರ 40/8, ಸೊ 5 ಸೆಂಟಿಮೀಟರ್ ಆಗಿರುತ್ತೆ. ಸೊ ಇವುಗಳ ನಡುವಿನ ಅಂತರ 5 ಸೆಂಟಿಮೀಟರ್ ಆಗುತ್ತೆ. ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಮಾಡ್ಬೋದು. ಎತ್ತರ 5 ಸೆಂಟಿಮೀಟರ್ ಗೊತ್ತಿದೆ. ಸೊ ಈ ತ್ರಿಭುಜದ ಪಾದ DF ಎಷ್ಟಿರುತ್ತೆ ಅಂತ ಬೇಕು. ಸೊ ನಿಮಗೆ ಗೊತ್ತಿದೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮನಾಗಿರುತ್ತೆ. ಸೊ AB 8 ಸೆಂಟಿಮೀಟರ್ ಇದ್ಮೇಲೆ CD ಕೂಡ 8 ಸೆಂಟಿಮೀಟರ್ ಇರುತ್ತೆ. ಸೊ ನಮಗೆ FC ಅಳತೆ ಗೊತ್ತಿದ್ರೆ DFನ ಅಳತೆ ಸಿಗುತ್ತೆ. ಸೊ ಲೆಕ್ಕದಲ್ಲಿ FC ಅಳತೆಯನ್ನು ಕೊಟ್ಟಿದ್ದಾರೆ ಅವರು, FC 3 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಆದ್ದರಿಂದ ಸೊ ಇದು 8 - 3 ಅಂದರೆ ಸೊ DF = 5 ಸೆಂಟಿಮೀಟರ್ ಆಗುತ್ತೆ. ಸೊ ತ್ರಿಭುಜ ADFನಲ್ಲಿ ಪಾದ 5 ಸೆಂಟಿಮೀಟರ್ ಆಗುತ್ತೆ, ಎತ್ತರನೂ 5 ಸೆಂಟಿಮೀಟರ್ ಇದೆ. ಆದ್ದರಿಂದ ಅದರ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ, ಅರ್ಧ ಇಂಟು 5 ಇಂಟು 5, ಸೊ ಅರ್ಧ ಇಂಟು 25, ಸೊ 12.5 ಚದರ ಸೆಂಟಿಮೀಟರ್ ಆಗಿರುತ್ತೆ. ಸಮಾಂತರ ಚತುರ್ಭುಜ ABCDಯ ವಿಸ್ತೀರ್ಣ BH. ಸೊ ಅದರಲ್ಲಿ B ಅಂತ ಹೇಳಿದರೆ ಪಾದ 8 ಸೆಂಟಿಮೀಟರ್ ಇದೆ. ಆದ್ದರಿಂದ H = 40/8, 5 ಸೆಂಟಿಮೀಟರ್ ಆಗುತ್ತೆ. AB = D, ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ. AB = DC, 8 ಸೆಂಟಿಮೀಟರ್ ಇದೆ. ಆದ್ದರಿಂದ DF ಅಂತ ಹೇಳೋದು 8 ಸೆಂಟಿಮೀಟರಲ್ಲಿ CF 3 ಸೆಂಟಿಮೀಟರ್ ಅವ್ರು ಕೊಟ್ಟಿರೋದನ್ನು ಕಳೆದರೆ 5 ಸೆಂಟಿಮೀಟರ್ ಆಗುತ್ತೆ. ಸೊ ತ್ರಿಭುಜದ ವಿಸ್ತೀರ್ಣ, ತ್ರಿಭುಜದ ಎತ್ತರ ಗೊತ್ತಾಗಿದೆ ನಮಗೆ, ಎತ್ತರ 5 ಸೆಂಟಿಮೀಟರ್. ಹಾಗೆ ಅದರ ಪಾದ ಗೊತ್ತಾಗಿದೆ 5 ಸೆಂಟಿಮೀಟರ್. ಸೊ ತ್ರಿಭುಜದ ವಿಸ್ತೀರ್ಣ ಅಂದರೆ ಅರ್ಧ ಇಂಟು ಪಾದ ಇಂಟು ಎತ್ತರ ಮಾಡಿದ್ರೆ ಸಿಗುತ್ತೆ, ಅರ್ಧ ಇಂಟು 5 ಇಂಟು 5, ದಟ್ ಈಸ್ 12.5 ಸೆಂಟಿಮೀಟರ್ ಸ್ಕ್ವೇರ್ ಆಗಿರುತ್ತೆ. ಸೊ ಮುಂದಿನ ಲೆಕ್ಕ ನೋಡೋಣ. ಸೊ ಇನ್ ದ ಫಿಗರ್ ಏರಿಯಾ ಆಫ್ ಟ್ರಯಾಂಗಲ್ ABC is given to be 18 centimeter square. If the altitude DL is 4.5 centimeter, find the base of the triangle BCD. ತ್ರಿಭುಜ ABCಯ ವಿಸ್ತೀರ್ಣ 18 ಸೆಂಟಿಮೀಟರ್ ಸ್ಕ್ವೇರ್, ಎತ್ತರ DL = 4.5 ಸೆಂಟಿಮೀಟರ್. ಆದರೆ BCD ತ್ರಿಭುಜದ ಪಾದದ ಉದ್ದವನ್ನು ಕಂಡುಹಿಡಿಯಿರಿ. ಸೊ ಈ ಚಿತ್ರದಲ್ಲಿ ABC ತ್ರಿಭುಜ ಮತ್ತು BCD ತ್ರಿಭುಜ, ಸೊ ಎರಡೂ ಕೂಡ ಒಂದೇ ಪಾದದ ಮೇಲೆ ನಿಂತಿದೆ.
ಆದ್ದರಿಂದ ಬಿ ಸಿ ಅಂತ ಹೇಳೋದು ಎರಡೂ ತ್ರಿಭುಜಗಳಿಗೆ ಪಾದ ಆಗಿದೆ. ತ್ರಿಭುಜದ ವಿಸ್ತೀರ್ಣ ಗೊತ್ತಿದೆ. ತ್ರಿಭುಜ ವಿಸ್ತೀರ್ಣ ಅರ್ಧ ಬಿ ಎಚ್ ಇದೆ. ನಮ್ಗೆ ಅವರು 18 ಚದರ ಸೆಂಟಿಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಇದು 18 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇದರಲ್ಲಿ ನಮಗೆ ಎತ್ತರ ಗೊತ್ತಿದೆ, ಎತ್ತರ 4.5. ಆದ್ದರಿಂದ ಸೊ ಬಿ ಇಸ್ ಈಕ್ವಲ್ ಟು 18 ಹೆಚ್. ಆಚೆ ಕಡೆ ಹೋದರೆ ಛೇದಕ್ಕೆ ಹೋಗುತ್ತೆ, ಅದರ ಬೆಲೆ 4.5, 4.5. ಹಾಗೆ ಅರ್ಧ ಇದೆಯಲ್ಲ, ಅರ್ಧ ಆ ಕಡೆ ಹೋದಾಗ ಇಂಟು 2 ಆಗಿರುತ್ತೆ, ಇಂಟು 2. ಸೊ ಸುಲಭ ರೂಪಕ್ಕೆ ಬೇರೆ ಬೇರೆ ವಿಧಾನಗಳಿಂದ ನೀವು ತಂದ್ಕೊಳ್ಬೋದು. ಒಂದು ವೇಳೆ ಇಲ್ಲಿ ಪಾಯಿಂಟ್ ತೆಗಿಬೇಕು ಅಂತ ಹೇಳಿದ್ರೆ ಎದುರುಗಡೆ ಮೇಲ್ಗಡೆ ಒಂದು 0 ಹಾಕ್ಕೊಂಡು ಪಾಯಿಂಟ್ ರಿಮೂವ್ ಮಾಡಿಕೊಂಡು 18 × 20 / 45 ಅಂತ ತಿಳ್ಕೊಂಡು ಮಾಡ್ಬೋದು. ಸೊ ಬೇರೆ ಬೇರೆ ವಿಧಾನಗಳಲ್ಲಿ ನೀವು ಮಾಡ್ಕೊಂಡು ಹೋಗ್ಬೋದು. 18 ಮತ್ತು 45 20 ಈ ಥರ ತೆಗೆದುಕೊಳ್ತೀನಿ. ಸೊ 5ರ ಮಗ್ಗಿಲಿ 5 9 45, 5 4 20, 9 1 9 2 ಕ್ಯಾನ್ಸಲ್ ಆಗುತ್ತೆ, ಛೇದದಲ್ಲಿ ಇನ್ನೇನು ಉಳಿದಿಲ್ಲ. ಸೊ 4 × 2, ಸೊ 8 ಸೆಂಟಿಮೀಟರ್ ಅಂತ ಹೇಳೋದು ಬಿ ಸಿಯ ಉದ್ದ ಆಗಿರುತ್ತೆ. ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಬಿ ಸಿ ಡಿ. ಎ ಬಿ ಸಿಯ ವಿಸ್ತೀರ್ಣ ಮತ್ತು ಬಿ ಸಿ ಡಿಯ ವಿಸ್ತೀರ್ಣ ಎರಡೂ ಸಮನಾಗಿರುತ್ತೆ. ಎರಡೂ ಕೂಡ ಒಂದೇ ಪಾದದ ಮೇಲಿದ್ದಾವೆ, ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇದ್ದಾವೆ. ಎ ಬಿ ಸಿಯ ವಿಸ್ತೀರ್ಣ ಅರ್ಧ ಇಂಟು ಬಿ ಸಿ ಇಂಟು ಡಿ ಎಲ್ ಅಂತ ಬರ್ಕೊಳ್ಬೋದು. ಅವುಗಳ ವಿಸ್ತೀರ್ಣಗಳು ಸಮನಾಗಿರೋದ್ರಿಂದ ಎರಡನೇ ತ್ರಿಭುಜದ ವಿಸ್ತೀರ್ಣವನ್ನು ಅರ್ಧ ಇಂಟು ಬಿ ಸಿ ಇಂಟು ಎತ್ತರ ಎರಡಕ್ಕೂ ಸೇಮ್ ಇದೆ 4.5 ಅಂತ ಬರ್ಕೊಳ್ಬೋದು. ಇಸ್ ಈಕ್ವಲ್ ಟು ವಿಸ್ತೀರ್ಣ 18 ಅಂತ ಹೇಳಿ ಅವರೇ ಕೊಟ್ಟಿದ್ದಾರೆ, ಇಸ್ ಈಕ್ವಲ್ ಟು 18 ಆಗಿರುತ್ತೆ. ಸೊ ಇದನ್ನು ಸುಲಭ ರೂಪಕ್ಕೆ ತೊಗೊಂಬಂದಾಗ ನಮಗೆ ಬಿ ಸಿ ಈಸ್ ಈಕ್ವಲ್ ಟು, ಸೊ ಆವಾಗಲೇ ಹೇಳಿದೆ ನೀವು ಬೇರೆ ಬೇರೆ ವಿಧಾನದಲ್ಲಿ ಮಾಡ್ಕೊಂಡು ಹೋಗ್ಬೋದು ಅಂತೇಳಿ. ಅರ್ಧ ಇದೆ, ಆಚೆ ಕಡೆ ಹೋದರೆ ಇಂಟು ಆಗುತ್ತೆ, 18 ಇರಲಿ 36 ಆಗುತ್ತೆ ಅಂಶ. ಸೊ 4.5 ಆಚೆ ಕಡೆ ಹೋದರೆ ಡಿವೈಡ್ ಬೈ 4.5 ಆಗುತ್ತೆ. ಸೊ ಪಾಯಿಂಟನ್ನು ತಗೊಂಡು ನಾವು ತೆಗೆದುಬಿಟ್ಟು ಸುಲಭ ರೂಪಕ್ಕೆ ತಂದಾಗ ನಮಗೆ ಬಿ ಸಿ ಈಸ್ ಈಕ್ವಲ್ ಟು 8 ಸೆಂಟಿಮೀಟರ್ ಆಗಿರುತ್ತೆ. ತ್ರಿಭುಜ ಬಿ ಸಿ ಡಿಯ ಪಾದದ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಅದು 8 ಸೆಂಟಿಮೀಟರ್ ಆಗಿರುತ್ತೆ. ಮಕ್ಕಳೇ, ಈ ಚಾಪ್ಟರಲ್ಲಿ ನೀವು ತಿಳ್ಕೊಳ್ಬೇಕಾಗಿರುವಂಥ ಎಲ್ಲ ವಿಷಯಗಳನ್ನು ಈ 3 ಪಾರ್ಟ್ಗಳಲ್ಲಿ ಕವರ್ ಮಾಡಿದೆ. ಚೆನ್ನಾಗಿ ಅಧ್ಯಯನ ಮಾಡಿ, ವಿಡಿಯೋವನ್ನು ಪಾಸ್ ಮಾಡಿಕೊಂಡು ಹೋಮ್ವರ್ಕ್ ಪ್ರಶ್ನೆಯನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಸೊ ಎ ಬಿ ಸಿ ಡಿ ಆ್ಯಂಡ್ ಎ ಸಿ ಇ ಡಿ ಆರ್ 2 ಪ್ಯಾರಲೋಗ್ರಾಮ್ಸ್ ಇಫ್ ಏರಿಯಾ ಆಫ್ ದ ಟ್ರಯಾಂಗಲ್ ಎ ಬಿ ಸಿ ಈಸ್ ಈಕ್ವಲ್ ಟು 12 centimeter square and length of CE and BC are equal. So BC and CE are equal. Find the area of trapezium ABED. ಸೊ ಇಲ್ಲಿರುವಂಥ ಇಡೀ ಚಿತ್ರದ ವಿಸ್ತೀರ್ಣವನ್ನು ನೀವು ಕಂಡುಹಿಡಿಯಬೇಕು. ಸೊ ನೀವು ಏನು ಮಾಡಬೇಕು ಅಂದರೆ ತ್ರಿಭುಜ ಎ ಬಿ ಸಿ ಅದರ ವಿಸ್ತೀರ್ಣ ಎಷ್ಟೇ ಇರುತ್ತೋ ತ್ರಿಭುಜ ಎ ಡಿ ಸಿಯ ವಿಸ್ತೀರ್ಣವೂ ಅಷ್ಟೇ ಇರುತ್ತೆ. ಸಮಾಂತರ ಚತುರ್ಭುಜದ ಕರ್ಣವು ಸಮಾಂತರ ಚತುರ್ಭುಜವನ್ನು ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತದೆ. ಅಂದರೆ ಅವುಗಳ ವಿಸ್ತೀರ್ಣಗಳು ಸಮನಾಗಿರುತ್ತೆ. ಆದ್ದರಿಂದ ಇದರ ಒಂದು ವಿಸ್ತೀರ್ಣ 12 ಇದ್ದರೆ ಇಲ್ಲಿರುವಂಥ 3 ತ್ರಿಭುಜಗಳ ವಿಸ್ತೀರ್ಣಗಳು 12 ಇರುತ್ತೆ. ಸೊ ಅದನ್ನು 12 × 36 ಚದರ ಸೆಂಟಿಮೀಟರ್ ಅಂತ ಹೇಳೋದು ಅಲ್ಲಿರುವಂಥ ತ್ರಾಪಿಜ್ಯದ ಒಟ್ಟು ವಿಸ್ತೀರ್ಣ ಆಗಿರುತ್ತೆ. ಹಾಗೆಯೇ ನಿಮ್ಗೆ ಈಗಾಗಲೇ NIOS ಬುಕ್ ಕೂಡ ಕೈಗೆ ಬಂದಿರುತ್ತೆ. ಸೊ ಬುಕ್ಕಲ್ಲಿರುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಶ್ರದ್ಧೆಯಿಂದ ಅಧ್ಯಯನ ಮಾಡಿ ಅಂತ ಹೇಳ್ತಾ ಈ ಚಾಪ್ಟರ್ನ ಇಲ್ಲಿಗೆ ಮುಗಿಸೋಣ. ಜೈ ಸಾಯಿರಾಮ್.